ಘಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಈ ಸಂಭೋಗ ಕ್ರಿಯೆಯಲ್ಲಿ ಯಾರಿಗೆ ಇಷ್ಟ ಇರಲ್ವೋ, ಅಂದರೆ ಗಂಡಂಗೆ ತುಂಬ ಇಷ್ಟ ಇರುತ್ತೆ, ಹೆಂಡ್ತಿಗೆ ಇಷ್ಟ ಇರಲ್ಲ, ಹೆಂಡ್ತಿಗೆ ತುಂಬ ಇಷ್ಟ ಇರುತ್ತೆ, ಗಂಡಂಗಿರಲ್ಲ, ಇಲ್ಲ ಪ್ರೇಯಸ ಪ್ರೇಯಸಿ ಯಾರಾದರೂ ಆಗ್ಬೋದು. ಯಾರಿಗೆ ಇಷ್ಟ ಇಲ್ವೋ ಅವ್ರಿಗೆ ನಿಮ್ಮ ಕಡೆ ಇಷ್ಟ ಆಗೋ ಥರ ಹೇಗೆ ಮಾಡ್ಕೊಳ್ಳೋದು, ಆ ಕ್ರಿಯೆಗೆ ಅವರು ಸ್ಪಂದಿಸೋದು ಹೇಗೆ, ಅದನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ ಶೇರ್ ಮಾಡೋದಕ್ಕೆ. ಬೆಲ್ ಐಕನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಏಕೆ ಅಂದರೆ ಮುಂದೆ ನಾ ಏನು ವೀಡಿಯೋಸ್ ಬಿಡ್ತೀವೋ ಅದೆಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ. ಬನ್ನಿ ಅದರ ವಿಧಿ ವಿಧಾನ ತಿಳ್ಕೊಣ. ಸ್ನೇಹಿತರೆ, ಇದನ್ನು ನೀವು ಭಾನುವಾರ ಇಲ್ಲ ಗುರುವಾರ ಮಾಡ್ಬೋದು. ಮೊದಲಿಗೆ ನೀವೇನು ಮಾಡಬೇಕು ಅಂದರೆ, ಒಂದು ಬಾಳೆಹಣ್ಣು ಇಲ್ಲವೇ ಹಾಲು 1 ಗ್ಲಾಸ್ ತಂದು ಇಟ್ಕೊಳ್ಳಿ. ಇದನ್ನು ಗಂಡ ಹೆಂಡತಿ ಪ್ರೇಯಸಿ ಪ್ರಿಯತಮ ಯಾರು ಬೇಕಿದ್ದರೂ ಮಾಡ್ಬೋದು. ಏಕೆಂದರೆ ಈಗ ಗಂಡಿಗೆ ತುಂಬ ಇಷ್ಟ ಇರುತ್ತೆ, ಬಟ್ ಹೆಂಡತಿ ಅದಕ್ಕೆ ಸ್ಪಂದನೆ ಕೊಡಲ್ಲ. ಇಲ್ಲ ಹೆಂಡತಿಗೆ ತುಂಬ ಇಷ್ಟ ಇರುತ್ತೆ, ಗಂಡ ಅದಕ್ಕೆ ಸ್ಪಂದನೆ ಕೊಡಲ್ಲ. ಇಲ್ಲ ಪ್ರೇಯಸ ಪ್ರಿಯತಮ, ಪ್ರಿಯತಮ ಪ್ರೇಯಸಿ ಯಾರು ಬೇಕಿದ್ದರೂ ಮಾಡ್ಬೋದು. ಇದನ್ನು ಮಾಡಿದರೆ ಸಂಭೋಗ ಕ್ರಿಯೆಗೆ ಅವರಿಗೆ ನಿಮ್ಮ ಮೇಲೆ ಸ್ಪಂದನೆ ಕೊಡೋದಕ್ಕೆ ಅವರಿಗೂ ಮನಸ್ಸಿನಲ್ಲಿ ಆಸೆ ಅನ್ನೋದು ಉದ್ಭವ ಆಗುತ್ತೆ. ಇದನ್ನು ಭಾನುವಾರ ಇಲ್ಲ ಗುರುವಾರದ ದಿನ ಸ್ನಾನ ಎಲ್ಲ ಮಾಡಿ ಬಾಳೆಹಣ್ಣು ಇಲ್ಲವೇ ಹಾಲು ತೆಗೆದು ನಿಮ್ಮ ಮುಂದೆ ಇಟ್ಕೊಂಡು ಕುಳಿತುಕೊಂಡ್ಬಿಡಿ. ಉತ್ತರ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ನಾನು ಇವಾಗ ಏನು ಮಂತ್ರ ಕೊಡ್ತೀನೋ ಆ ಮಂತ್ರನ 333 ಸಾರಿ 333 ಸಾರಿ ಪಠನೆ ಮಾಡೋದಿರುತ್ತೆ. ಪಠನೆ ಮಾಡಿ ಆದ ಮೇಲೆ ಎಂದು ಅದಕ್ಕೆ ಉರುಬಿಡಿ. ಉರುಬಿ ಆದ ಮೇಲೆ ಅದನ್ನು ಅವರಿಗೆ ಕುಡಿಸ್ಬಿಡಿ, ಇಲ್ಲ ತಿನ್ನಿಸ್ಬಿಡಿ. ಇಷ್ಟು ಮಾಡಿ ಸಾಕು. ಆಮೇಲೆ ನೋಡಿ, ನೀವೇ ತುಂಬ ಅಂದರೆ ತುಂಬ ಆಶ್ಚರ್ಯಚಕಿತರಾಗ್ತೀರ. ಅಂಥ ರೀತಿ ಸ್ಪಂದನೆ ಬರುತ್ತೆ. ಯಾವುದೇ ರೀತಿ ಸಂಭೋಗ ಕ್ರಿಯೆಯಲ್ಲಿ ತೊಂದರೆ ಆಗಲ್ಲ. ಇದನ್ನು ಮಾಡಿ, ಖಂಡಿತ ಒಳ್ಳೆಯದು.